ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸತ್ಯ ಮಾತಾಡ್ತಾ ಇರೋದು fresh.in. ಒಂದು ಸ್ಮಾಲ್ ಸ್ಟೋರಿ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಅಂತೇಳಿ ಈ ಮೆಸೇಜ್ ಕಳಿಸ್ತಾ ಇರೋದು. ನಿನ್ನೆ ನಾವು ದೇವರಾಯನ ದುರ್ಗ ಹೋಗಿದ್ವಿ. ನಾನು, ನಮ್ಮ ಮನೆಯವರು, ನನ್ನ ಮಗಳು, ಇನ್ನೊಬ್ಬ ಸ್ನೇಹಿತರು ಹೋಗಿದ್ವಿ. ಅಲ್ಲಿ ಕೆಲವರು ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಕೆಲವರು ನ್ಯಾಚುರಲ್ ಪ್ರಾಡಕ್ಟ್ಸ್ನ ರೆಡಿ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಅಂಥ ಒಳ್ಳೆಯ ಪ್ರಾಡಕ್ಟ್ಸ್ನ ನಮ್ಮ ಕಸ್ಟಮರ್ಗೆ ರೀಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹೋಗೋಣ ಅಂತೇಳಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ದಾರಿಲಿ ಹೋಗ್ತಾ ಇರಬೇಕಾದ್ರೆ ಇನ್ನೇನು ಅಲ್ಲಿ ಊರ ಹತ್ರ ಇದ್ದೀವಿ. ಅಲ್ಲಿ ಕೆಲವರೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು. ಅದು ಎಷ್ಟೊತ್ತಿಗೆ 12-12:30 ಸಮಯದಲ್ಲಿ. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ, ಫುಲ್ AC ಇಟ್ಕೊಂಡಿದ್ದೀವಿ. ಆದರೂ ಸೆಕೆ, ಇನ್ಕಂಫರ್ಟ್ ಅನಿಸ್ತಾ ಇತ್ತು. ಬಟ್ ಆವಾಗ ಅವ್ರನ್ನ ನೋಡಿ ನನ್ನ ಮಗಳಿಗೆ ತೋರಿಸ್ದೆ, ನೋಡಮ್ಮ ಮಗಳೇ, ಈ ಟೆಂಪ್ರೇಚರಲ್ಲಿ ನಾವು ಒಳಗಡೆ ಇಟ್ಕೊಂಡೇ ಇಷ್ಟು ಸೆಕೆ ಅಂದ್ಕೊತಾ ಇದ್ದೀವಿ. ಅವರು ಇಂಥ ಉರಿ ಬಿಸಿಲಲ್ಲಿ ಮಿನಿಮಮ್ 36-38 ಡಿಗ್ರಿ ಇರ್ಬೋದು ಹೊರಗಡೆ. ಆ ಉರಿ ಬಿಸಿಲಲ್ಲಿ ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ನಮಗೆ ಊಟ ಸಿಗುತ್ತೆ. ನಮ್ಮ ಸಿಟಿಗಳಿಗೆ ಊಟ ಬರ್ತಾ ಇದೆ. ಸೊ ನಾವು ಇವ್ರಿಗೆ ಯಾವತ್ತಿಗೂ ಗೌರವ ಕೊಡಬೇಕು, ಅವರ ಕಷ್ಟನ ಯಾವತ್ತಿಗೂ ಮರಿಬಾರ್ದು ಅಂತ ಹೇಳ್ಕೊಟ್ಟೆ ಅವರಿಗೆ. ಅದೇ ರೀತಿ ನಾವೆಲ್ಲ ನಮ್ಮ ಆ್ಯಸ್ ಎ ಪೇರೆಂಟ್ಸ್ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ತಿಳಿಸ್ಕೊಡೋಣ. ಯಾಕಂದರೆ ಊಟದ ಬೆಲೆ ಗೊತ್ತಾಗಬೇಕು. ನಾವು ದುಡ್ಡು ಕೊಟ್ಟರೆ ಸಿಕ್ಬಿಡುತ್ತೆ ಊಟ ಅನ್ನೋದಕ್ಕಿಂತ ಮಿಗಿಲಾಗಿ ಆ ಊಟ ನಮ್ಮ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಪ್ರತಿ ದವಸ ಧಾನ್ಯಗಳಾಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ಏನೇ ಆಗಿರ್ಬೋದು ನಮ್ಮ ಮನೆಗೆ ರೀಚ್ ಆಗ್ತಾ ಇದೆ ಅಂದರೆ ಅದು ನಮ್ಮಲ್ಲಿರೋ ದುಡ್ಡಿನಿಂದ ಅಲ್ಲ, ಅದ್ರ ಹಿಂದ್ಗಡೆ ಬಹಳಷ್ಟು ಜನದ ಶ್ರಮ ಇದೆ. ಆ ಶ್ರಮ ಹೆಂಗೆ ಇದೆ ಅನ್ನೋದನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ರೆ ಸೊ ಇನ್ನು ಮುಂದೆ ಫುಡ್ ವೇಸ್ಟ್ ಅನ್ನೋದು ಕಡಿಮೆ ಆಗ್ಬೋದು, ಅವ್ರಿಗೂ ಅದ್ರ ಮೇಲೆ ಗೌರವ ಬರ್ಬೋದು. ಸೊ ಆ ರೀತಿ ಮಾಡೋಣ ಅಂತೇಳಿ ಒಂದು ಸಣ್ಣ ಮನವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.